ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತು ಮರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬ್ಯೂಟಿಫುಲ್ ಆಗಿ ಕಾಣಿಸಾಕ್ತೀನಿ. ಯಾಕಂದ್ರೆ ಸೀರೆ ಇಟ್ಕೊಂಡೀನಿ. ಸೀರೆ ಅಂತಂದ್ರೆ ಒಂದು ಹೆಣ್ಮಗಳಿಗೆ ಶೃಂಗಾರ ಇದ್ದಂಗೆ. ಎಲ್ಲ ಹುಡುಗಿಯರು ಹೆಂಗೆ 1 ತಾಸು ತಗೋತಾರೆ, ಟೈಮ್ ಜಾಸ್ತಿ ತಗೋತಿರ್ತಾರೆ. ನಾನು ಟೈಮ್ ಜಾಸ್ತಿ ತೊಗೊಂಡಿಲ್ಲ. ನನ್ನ ಮೇಕಪ್ ಅಂದ್ರೆ ಬರೀ 2 ನಿಮಿಷದ ಫಿಲ್ಟರ್ ಹಾಕ್ಲಾರ್ದ ವಿಡಿಯೋ ಮಾಡಾಕ್ತೀನಿ ನಾನು. ಪ್ಲೀಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ, ಅವರೆಲ್ಲ ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಚಾನಲ್ಗೆ ಅಂತ ಹೇಳ್ತೀನಿ. ಬಟ್ ನಾ ಈಗ ನಿಮ್ಗೆ ತೋರಿಸ್ತೀನಿ ನಾ ಯಾವ ಥರ ಮೇಕಪ್ ಮಾಡ್ಕೊಂಡಿ ಅಂತ. ನನ್ನ ಮೇಕಪ್ ಏನಾದರೂ ನೀವು ನೋಡಿದ್ರೆ ನಕ್ಕ ಬಿಡ್ತೀರಿ. ಅದ್ರಾಗ ಇಲ್ಲಿ ನೋಡ್ರಿ, ನನ್ನ ಮಗಳು ಊಟ ಮಾಡ್ಸಾಕತ್ತಿದ್ನಿ, ಎಲ್ಲ ಗಲೀಜು ಹಚ್ಬಿಟ್ಟ. ಸಾರಿನ ಹೊಲಸಾಗ್ಬಿಟ್ಟೈತಿ. ಈಗ ನಾ ಹೆಂಗೆ ಕನ್ಸಾಕ್ತೀನಿ ಹೇಳ್ರಿ. ಹಂಗೆ ಈ ಸೀರೆ ಅಂದ ತಕ್ಷಣ ನೆನಪಿಗೆ ಬರೋದು ಒಂದು ಸಾಂಗ್ ನನಗೆ, ಅದು ಹೇಳ್ತೀನಿ ಕೇಳ್ರಿ. ಸೀರೆಲಿ ಹುಡುಗಿರ ನೋಡಲೇ ಬಾರದು, ನಿಲ್ಲಲ್ಲ ಟೆಂಪ್ರೇಚರು, ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ಮ ಟೀಚರು. ಹೆಂಗೈತಿ ಸಾಂಗ್? ಸಖತ್ತಾಗೈತಿ. ಅದೇ ಥರ ನೋಡ್ರಿ ನನ್ನ ಮೇಕಪ್ ನೋಡ್ರಿ ಹೆಂಗಾಗೈತೆ ಅಂತ ಹೇಳ್ರಿ. ಹೆಂಗೆ ಮೇಕಪ್ ಮಾಡ್ಕೋಬೇಕಂತ ಹೇಳಿ ಕಿಸಿನ ಬಡ ಬಡ ಬಂದು ನಾನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡೀನಿ. ಈಗ ಚಾಲೋ ಮಾಡ್ತೀನಿ ನೋಡ್ರಿ. ಈಗ ನನ್ನ ಮೇಕಪ್ ಮಾಡ್ಕೊಳ್ಳೋ ಸ್ಟೈಲ, ನಾ ಮನ್ಯಾಗ ಯಾವ್ದು ಇರ್ತೈತೆ ನೋಡ್ರಿ ಅದು ಕ್ರೀಮ್ ಹಚ್ಕೋತೀನಿ. ಬೇರೆ ಅದು ಇದು ಸ್ಪೆಷಲ್ ಕ್ರೀಮ್ ಅಂತ ಏನು ತರಿಸೋದೇ ಇಲ್ಲ. ಅದು ಯಾವಾಗಾದರೂ ಒಮ್ಮೊಮ್ಮೆ ಹಚ್ಕೋತೀನಿ, ಇಲ್ಲಾಂದ್ರೆ ಹಚ್ಕೊಳ್ದೇ ಇಲ್ಲ. ಮನ್ಯಾಗ ಒಂದು ಕ್ರೀಮ್ ಇತ್ತು, ಅದು ಹಚ್ಕೊಳಕತ್ತೀನಿ ಈಗ ಫೇಸ್ಗೆ. ಅದು ನನ್ನ ತಂಗಿದ. ಈ ಕ್ರೀಮ್ ಎಲ್ಲ ಹಚ್ಕೊಂಡಿಂದ ಪೌಡ್ರ್ ಸಕ್ರೆ ಹಚ್ಕೊಂಡಿಲ್ಲ ನಾನು. ಹಂಗೆ ಸಿಂಪಲ್ಲಾಗಿ ಒಂದು ಎದ್ದು ಕಾಣೋಂಗೆ ಟಿಕ್ಳಿ ಹಚ್ಕೊಂಡ್ಬಿಟ್ಟಿನಿ ನೋಡ್ರಿ. ಇದಾದಿಂದ ಗೊತ್ತೈತಿ ಇಯರಿಂಗ್ಸ್ ಹಾಕೋತೀನಿ. ಅದ್ರೊಳಗೆ ನನಗೆ ಜುಮ್ಕಿ ಅಂತಂದ್ರೆ ಜಾಸ್ತಿನೇ ಇಷ್ಟ. ಜುಮ್ಕಿ ಹಾಕೊಳಕತ್ತೀನಿ ನೋಡ್ರಿ ನಾ ಈಗ. ಫೈನಲಾಗಿ ಇದು 10 ರೂಪಾಯಿ ಲಿಪ್ಸ್ಟಿಕ್ ಹಾಕೋತೀನಿ. ಇದನ್ನು ತಂದುಬಿಟ್ಟು 1 ವರ್ಷ ಆಯ್ತು. ಅದೇ ಇದ್ದಿದ್ದು ಒಂದು ಲಿಪ್ಸ್ಟಿಕ್ಕ, ಇನ್ನಕ್ಕಾದ್ರೂ ಅದನ್ನ ಹಾಕ್ತೀನಿ ನಾನು. ಇದನ್ನು ನೋಡ್ರಿ, ಇಷ್ಟ ನನ್ನ ಬ್ಯೂಟಿ ಸೀಕ್ರೆಟ್ ಅಂತಂದ್ರೆ. ಮತ್ತು ನನಗೆ ಈಗೆಲ್ಲ ಹುಡುಗಿಯರ ಥರ ಗೀಕಪ್ ಏನೂ ಬರಲ್ಲ, ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ಬರೋದಿಲ್ಲ. ಬೇಕಿದ್ರೆ ಫಿಲ್ಟ್ರ್ ಹಾಕಿ ವಿಡಿಯೋ ಮಾಡ್ತೀನಿ, ಅದನ್ನು ಬಿಟ್ರೆ ಇಷ್ಟು ಮಾಡ್ಕೋತೀನಿ. ಹಾಗಂತ ಗೀಕಪ್ ನನಗೇನೂ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತೂ. ಸೊ ಇನ್ನು ಒಡವೆ ಬಗ್ಗೆ ಹೇಳಬೇಕಂದ್ರೆ, ನನಗೆ ಈ ತಾಳು ಒಂದೇ ಇಷ್ಟ. ಆ ಥರ ಸರ ಹಾಕೋಬೇಕು, ಈ ಥರ ನೆಕ್ಲೆಸ್ ಹಾಕೋಬೇಕು ಅನ್ನೋದೇನು ಇಷ್ಟ ಇಲ್ಲ. ಇದೊಂದು ಇದ್ರೆ ಸಾಕು ನನಗೆ, ಮತ್ತೇನು ಬೇಡ ಅಂತ ಅನಿಸ್ಬಿಡ್ರಿ. ನಮ್ಮವ್ವ ಹೇಳಾಕತ್ತಿದ್ದಳು, ಬೋರ್ಮಾಳ ಹಾಕೋ, ನೆಕ್ಲೆಸ್ ಹಾಕೋ, ಈ ಥರ ಏನು ನನಗೇನು ಬೇಡ, ಇಷ್ಟ ಸಾಕು, ನಾನು ಇಷ್ಟ ಕರೆಕ್ಟಾಗಿ ಕಾಣಿಸ್ತೀನಿ ನಾನು ಅಂಥೇಳಿ ಇಷ್ಟ ಹಾಕ್ಕೊಂಡು ವಿಡಿಯೋ ಮಾಡೀನಿ ನೋಡ್ರಿ. ನನ್ನೊಳಗೆ ಏನೋ ಒಂದು ಮಿಸ್ ಆಗೈತಲ್ಲ ಅಂತ ಯೋಚನೆ ಮಾಡಾಕ್ತಿದ್ನಿ. ಅದು ಕುಂಕುಮ ಆಗಿತ್ತು. ನನಗೆ ಕುಂಕುಮ ಬೇಕಾ, ರೆಡಿ ಆದ್ರಂತರೂ ಕುಂಕುಮ ಬೇಕು ನನಗೆ. ಇವತ್ತೊಬ್ಬ ಅಣ್ಣ ನನಗೆ ಕಾಲ್ ಮಾಡಿ, ಅಕ್ಕ ಇವತ್ತಿಂದ ಒಂದು ದಿನ ಪೂರಾ ಸ್ಮೈಲ್ ಮಾಡ್ಕೋತ ವಿಡಿಯೋ ಮಾಡಿ, ಫುಲ್ ಜೋಶ್ ಒಳಗೆ ಖುಷಿಯಾಗಿದ್ದೀನಿ ಅನ್ನೋರ ಥರ ವಿಡಿಯೋ ಮಾಡಂತ ಹೇಳಿದ್ರೆ, ಅಣ್ಣ ನಾನು ಮಾಡಿದ್ದೀನಿ ನೋಡು ವಿಡಿಯೋ ನೋಡ್ರಿ. ಕೂಲ್ ಆಗಲಿ ಅಂತ ಹೇಳಿ ನಮ್ಮ ತಂಗಿ ಒಂದು ಬರ್ಬ್ ತಂದು ಕೊಟ್ಟಾಳ. ಸಾರಿ ಅದು ಎಲ್ಲ ಇಟ್ಕೊಂಡು ಭಾಳ ಜಳ ಆಗಿರ್ತೈತಿ. ಅದಕ್ಕೆ ಒಂದು ಬರ್ಬ್ ತಂದು ಕೊಡ್ತಾಳೆ ನಮ್ಮ ತಂಗಿ. ಆರಾಮಿಲ್ಲ ಅಂತ ಮನ್ಯಾಗದಾಳ, ಬಟ್ ನಾನು ದಗ್ದ ಮಾಡಾಕತ್ತಾಳೆ ಇವತ್ತು. ಅಂದ್ರೆ ಬರ್ಬ್ ತಂದು ಕೊಟ್ಟ, ದಗದ್ ಮತ್ತೇನು ಇಲ್ಲ ಹಾಕಿದ. ನಮ್ಮ ತಂಗಿ ನನಗೆ ಒಂದು ಹರ್ಟ್ ಆಗುವಂಥದ್ದು ಮಾತಾಡೋಳು. ಸೀರೆ ಉಟ್ಕೊಂಡೆ ಅಂದ್ರೆ ಭಾಳ ದಮ್ ಕಾಣ್ತೀನಿ ಅಂತ ನಾನು. ಬಟ್ ನಾ ಹಂಗೆ ದಮ್ ಆಗಕ್ಕೆ ಇಷ್ಟನೇ ಇಲ್ಲ. ನಾನು ಈ ಥರ ಹೆಂಗದಿನಲ್ಲ ಇಷ್ಟ ಇರ್ಬೇಕು ಅಂದ್ರೆ ಚಂದ ಅನ್ನಿಸ್ತೀನಿ ನಾನು. ಎಲ್ಲರೂ ಅಂತಾರೆ, ಎಲ್ಲರೂ ಹೋದ್ರೆ ನಿನ್ಗೊಂದು ಮಗು ಐತಾ, ನಿನ್ನ ಮದುವೆ ಆತ, ಎಷ್ಟು ಜಲ್ದಿ ಆಗೈತಿ, ಬಾಲ್ಯ ಯಾಕೆ ಮಾಡ್ಕೊಂಡು, ಈ ಥರ ಎಲ್ಲ ಕೇಳ್ತಾರೆ ನನಗೆ. ನಾನು ಹೇಳ್ತೇನೆ ಅವ್ರಿಗೆ, ನನಗೆ ಏಜ್ ಆಗೈತಿ, ನಾ ಇರೋದೇ ಇಷ್ಟ ಅಂತ ಹೇಳ್ತೀನಿ ಅವ್ರಿಗೆ.
ಆಯಿತು ಬರ್ಪದು ಎಲ್ಲ ತಿಂದಾಯಿತು. ಇವತ್ತು ನಂದು 23 ವಿಡಿಯೋ ಹೆಂಗಾಗೈತೆ ಅಂತ ಹೇಳಬೇಕಾ, ನೀವು ಕಮೆಂಟ್ ಮಾಡಿ ಹೇಳ್ರಿ. ಅದ್ರೊಳಗೆ ನಾನು ಕಾಯ್ತಿರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ, ನಾನು ಕಾಯ್ಕೋತ ಕುಂತಿರ್ತೀನಿ ನೋಡಿರಿ. ಕಮೆಂಟ್ ಮಾಡಿರಿ, ಮರೆಯೋಕೆ ಹೋಗ್ಬೇಡ್ರಿ. ಇವತ್ತು ನಾನು ಫುಲ್ ಖುಷಿಯೊಳಗೆ ಅದೀನಿ, ಅದಕ್ಕೆ ಖುಷಿಯಾಗಿ ವಿಡಿಯೋ ಮಾಡೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.